ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 5 ಹಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 5.1ರ ಮೊದಲನೇ ಪ್ರಶ್ನೆಯಿಂದ ಹಣಕಾಸಿನ ವ್ಯವಹಾರದಲ್ಲಿ ವ್ಯವಕಲನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇಲ್ಲಿಯವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಗುಣಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಒಂದು ಕೋಳಿ ಮೊಟ್ಟೆಯ ಬೆಲೆ 4 ರೂಪಾಯಿ ಆದರೆ 1 ಡಜನ್ ಕೋಳಿ ಮೊಟ್ಟೆಗಳ ಬೆಲೆ ಎಷ್ಟು? ಒಂದು ಕೋಳಿ ಮೊಟ್ಟೆಯ ಬೆಲೆಯನ್ನ 4 ರೂಪಾಯಿ ಎಂದು ಹೇಳುತ್ತಿದ್ದಾರೆ. ಈಗ ನಾವು 1 ಡಜನ್ ಕೋಳಿ ಮೊಟ್ಟೆಗಳ ಬೆಲೆಯನ್ನು ಕಂಡುಹಿಡಿಯೋಣ. ಒಂದು ಕೋಳಿ ಮೊಟ್ಟೆಯ ಬೆಲೆ, ಒಂದು ಕೋಳಿ ಮೊಟ್ಟೆಯ ಬೆಲೆ ಈಕ್ವಲ್ಸ್ ಟು 4 ರೂಪಾಯಿಗಳು. ಆದ್ದರಿಂದ 1 ಡಜನ್ ಕೋಳಿ ಮೊಟ್ಟೆಯ ಬೆಲೆ ಇಲ್ಲಿ ನಾವು ಬ್ರ್ಯಾಕೆಟ್ನಲ್ಲಿ 1 ಡಜನ್ಗೆ ಎಷ್ಟು ಮೊಟ್ಟೆಗಳು ಎಂದು ಬರೆದುಕೊಳ್ಳಬೇಕು. ಇಲ್ಲಿ 1 ಡಜನ್ ಈಕ್ವಲ್ಸ್ ಟು 12 ಮೊಟ್ಟೆಗಳು. ಆದ್ದರಿಂದ ಈಗ ನಾವು ಇಲ್ಲಿ 12 ಮೊಟ್ಟೆಗಳ ಬೆಲೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ 12 ಗುಣಿಸು 4, 12 4 48 ಬಂದಿದೆ. ಆದ್ದರಿಂದ ಇಲ್ಲಿ 1 ಡಜನ್ ಕೋಳಿ ಮೊಟ್ಟೆಯ ಬೆಲೆ ಈಕ್ವಲ್ಸ್ ಟು 12 ಗುಣಿಸು 4, 12 4 48 ರೂಪಾಯಿಯಾಗಿದೆ. ಪ್ರಶ್ನೆ ನಂಬರ್ 2. ಸ್ವಾತಿಯು ಬಟ್ಟೆ ಅಂಗಡಿಯಲ್ಲಿ ಮೀಟರ್ಗೆ 75 ರೂಪಾಯಿಯಂತೆ 8 ಮೀಟರ್ ಬಟ್ಟೆಯನ್ನು ಕೊಳ್ಳುತ್ತಾಳೆ. ಹಾಗಾದರೆ ಅವಳು ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ ಎಷ್ಟು? ಇಲ್ಲಿ ಸ್ವಾತಿಯು ಬಟ್ಟೆ ಅಂಗಡಿಯಲ್ಲಿ 8 ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡಿದ್ದಾಳೆ. ಪ್ರತಿ ಮೀಟರ್ಗೆ 75 ರೂಪಾಯಿ ಆದರೆ ಈಗ ನಾವು ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣವನ್ನು ಕಂಡುಹಿಡಿಯೋಣ. ಸ್ವಾತಿಯು ತೆಗೆದುಕೊಂಡ ಬಟ್ಟೆ ಈಕ್ವಲ್ಸ್ ಟು ಅವಳು 8 ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡಿದ್ದಾಳೆ. 8 ಮೀಟರ್ ಎಂದು ಬರೆದುಕೊಳ್ಳೋಣ. ಇಲ್ಲಿ 1 ಮೀಟರ್ಗೆ 75 ರೂಪಾಯಿ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಈಗ ನಾವು ಇಲ್ಲಿ 8 ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ ಈಗ ನಾವು 75ಅನ್ನು 8ಕ್ಕೆ ಗುಣಿಸಬೇಕು. 75 ಗುಣಿಸು 8. ಇಲ್ಲಿ 8 5 40, 8 7 56 ಪ್ಲಸ್ 4 60 ಬಂದಿದೆ. ಆದ್ದರಿಂದ ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣ 600 ರೂಪಾಯಿಗಳು. ಪ್ರಶ್ನೆ ನಂಬರ್ 3. ಒಂದು ಛತ್ರಿಯ ಬೆಲೆ 225 ರೂಪಾಯಿ ಆದರೆ 15 ಛತ್ರಿಗಳ ಬೆಲೆ ಎಷ್ಟು? ಇಲ್ಲಿ ಒಂದು ಛತ್ರಿಯ ಬೆಲೆ 225 ಎಂದು ಕೊಟ್ಟಿದ್ದಾರೆ. ಈಗ ನಾವು 15 ಛತ್ರಿಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಒಂದು ಛತ್ರಿಯ ಬೆಲೆ ಈಕ್ವಲ್ಸ್ ಟು 225 ರೂಪಾಯಿಗಳು. ಆದ್ದರಿಂದ 15 ಛತ್ರಿಗಳ ಬೆಲೆಯನ್ನು ಕಂಡುಹಿಡಿಯುವಾಗ ನಾವು ಒಂದು ಛತ್ರಿಯ ಬೆಲೆಯನ್ನು 15 ಛತ್ರಿಗಳಿಗೆ ಗುಣಿಸಬೇಕು. ಒಂದು ಛತ್ರಿಯ ಬೆಲೆಯಲ್ಲಿ 225 ರೂಪಾಯಿ ಆಗಿದೆ. ಗುಣಿಸು 15 ಎಂದು ಮಾಡೋಣ. ಮೊದಲನೇ ಸಂಖ್ಯೆ 5, 5ರಿಂದ ಗುಣಿಸಬೇಕು. 5 5 25, 5 2 10 ಪ್ಲಸ್ 2 12, 5 2 10 ಪ್ಲಸ್ 1 11 ಪ್ಲಸ್ ಎರಡನೇ ಸಂಖ್ಯೆ 1, 1 ಗುಣಿಸು 5 5, 1 ಗುಣಿಸು 2 2, 1 ಗುಣಿಸು 2 2 ಬಂದಿದೆ. ಈಗ ಕೂಡಿಸೋಣ. 5ಕ್ಕೆ 5, 5 ಪ್ಲಸ್ 2 7,
2 + 1 3, 2 + 1 3 ಬಂದಿದೆ. ಆದ್ದರಿಂದ 15 ಛತ್ರಿಗಳ ಬೆಲೆ ಈಕ್ವಲ್ಸ್ ಟು 3,375 ರೂಪಾಯಿಗಳು. ಪ್ರಶ್ನೆ ನಂಬರ್ 4. ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ 525 ರೂಪಾಯಿ ಹಣವನ್ನು ಸಂಪಾದಿಸುತ್ತಾನೆ. ಹಾಗಾದರೆ ಅವನ ಒಂದು ವಾರದ ಸಂಪಾದನೆ ಎಷ್ಟು? ಇಲ್ಲಿ ಒಂದು ದಿನಕ್ಕೆ ಕೂಲಿಕಾರನು 525 ರೂಪಾಯಿ ಹಣವನ್ನು ಸಂಪಾದಿಸುತ್ತಿದ್ದಾನೆ. ಈಗ ನಾವು ಅವನ ಒಂದು ವಾರದ ಸಂಪಾದನೆಯನ್ನು ಕಂಡುಹಿಡಿಯೋಣ. ಕೂಲಿಕಾರನು ಒಂದು ದಿನಕ್ಕೆ ಸಂಪಾದಿಸುವ ಹಣ, ಒಂದು ದಿನಕ್ಕೆ ಸಂಪಾದಿಸುವ ಹಣ ಈಕ್ವಲ್ಸ್ ಟು 525 ರೂಪಾಯಿಗಳು. ಆದ್ದರಿಂದ ಇಲ್ಲಿ ಒಂದು ವಾರಕ್ಕೆ 7 ದಿನಗಳು. ಆದ್ದರಿಂದ ಒಂದು ವಾರದ ಸಂಪಾದನೆ ಈಕ್ವಲ್ಸ್ ಟು, ಇಲ್ಲಿ ನಾವು ಒಂದು ದಿನದ ಸಂಪಾದನೆಗೆ 7ರಿಂದ ಗುಣಿಸಬೇಕು. 525 ಗುಣಿಸು 7, 7 5 35, 7 2 14 3 17, 7 5 35 + 1 36 ಬಂದಿದೆ. ಆದ್ದರಿಂದ ಒಂದು ವಾರದ ಸಂಪಾದನೆ 3,675 ರೂಪಾಯಿಗಳು. ಪ್ರಶ್ನೆ ನಂಬರ್ 5. ಒಂದು ಮೇಜಿನ ಬೆಲೆ 4,320 ರೂಪಾಯಿ ಆದರೆ 16 ಮೇಜುಗಳ ಬೆಲೆ ಎಷ್ಟು? ಇಲ್ಲಿ ನಾವು ಈಗ ಒಂದು ಮೇಜಿನ ಬೆಲೆ 4,320 ಆದರೆ 16 ಮೇಜುಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಒಂದು ಮೇಜಿನ ಬೆಲೆ ಈಕ್ವಲ್ಸ್ ಟು 4,320 ರೂಪಾಯಿಗಳು. ಆದ್ದರಿಂದ 16 ಮೇಜುಗಳ ಬೆಲೆ ಈಗ ನಾವು ಒಂದು ಮೇಜಿನ ಬೆಲೆಗೆ 16ರಿಂದ ಗುಣಿಸೋಣ. 4,320 ಗುಣಿಸು 16. ಮೊದಲನೇ ಸಂಖ್ಯೆ 6, 6ರಿಂದ ಗುಣಿಸಬೇಕು. 6 ಗುಣಿಸು 0 0, 6 2 12, 6 3 18 + 1 19, 6 4 24 + 1 25. ಎರಡನೇ ಸಂಖ್ಯೆ 1 ಗುಣಿಸು 0 0, 1 2 2, 1 3 3, 1 4 4. ಇಲ್ಲಿ 0 ಬಂದಿದೆ. 2 + 0 2, 9ಕ್ಕೆ 2 ಕೂಡಿಸಿದಾಗ 11 ಬಂತು. 5 + 3 8, 8 + 1 9, 4 + 2 6 ಬಂದಿದೆ. ಆದ್ದರಿಂದ ಇಲ್ಲಿ 16 ಮೇಜುಗಳ ಬೆಲೆ 69,120 ಈಕ್ವಲ್ಸ್ ಟು 69,120 ರೂಪಾಯಿಗಳು. ಹಣಕಾಸಿನ ವ್ಯವಹಾರದಲ್ಲಿ ಭಾಗಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಮೊದಲನೇ ಪ್ರಶ್ನೆ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಟ್ಟು 4,000 ರೂಪಾಯಿಯಷ್ಟು ಹಣವನ್ನು ವಿದ್ಯಾರ್ಥಿ ವೇತನಕ್ಕಾಗಿ ನೀಡಲಾಯಿತು. ಹಾಗಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡಿದ ವಿದ್ಯಾರ್ಥಿ ವೇತನ ಎಷ್ಟು? ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು 10 ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಈಗ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದೊರೆತಂತಹ ವಿದ್ಯಾರ್ಥಿ ವೇತನವನ್ನು ಕಂಡುಹಿಡಿಯಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿ ವೇತನಕ್ಕಾಗಿ ನೀಡಲಾದ ಹಣ ಈಕ್ವಲ್ಸ್ ಟು 4,000 ರೂಪಾಯಿಗಳು. ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ
10 ವಿದ್ಯಾರ್ಥಿಗಳಿದ್ದಾರೆ. ಆದ್ದರಿಂದ ಪ್ರತಿ ವಿದ್ಯಾರ್ಥಿಗೆ ನೀಡಲಾದ ಹಣ, ಪ್ರತಿ ವಿದ್ಯಾರ್ಥಿಗೆ ನೀಡಲಾದ ಹಣ ಅಥವಾ ವೇತನ. ಈಗ ನಾವು 10ರಿಂದ 4,000ವನ್ನು ಭಾಗಿಸಬೇಕು. ಆಗ ನಾವು ಪ್ರತಿ ವಿದ್ಯಾರ್ಥಿಗೆ ನೀಡಲಾದ ವೇತನವನ್ನು ಕಂಡುಹಿಡಿಯಬಹುದು. 10 ಭಾಗಿಸು 4,000. ಇಲ್ಲಿ 10ರ ಮಗ್ಗಿಯಲ್ಲಿ 14 40 ಬಂದಿದೆ. 40ರಲ್ಲಿ 40ನ್ನು ಕಳೆದಾಗ 0. ಇಲ್ಲಿ ಉಳಿದ 2 ಸೊನ್ನೆಗಳನ್ನು ನಾವು ಭಾಗಲಬ್ಧಕ್ಕೆ ಸೇರಿಸಬೇಕು. 400 ಆಗಿದೆ. ಆದ್ದರಿಂದ ಪ್ರತಿ ವಿದ್ಯಾರ್ಥಿಗೆ ನೀಡಲಾದ ವೇತನ 400 ರೂಪಾಯಿಗಳು. ಪ್ರಶ್ನೆ ನಂಬರ್ 2. ಮೋಹನನು 9 ಅಂಗಿಗಳನ್ನು ಕೊಳ್ಳಲು 1,422 ರೂಪಾಯಿಯನ್ನು ಕೊಟ್ಟನು. ಹಾಗಾದರೆ ಪ್ರತಿ ಅಂಗಿಯ ಬೆಲೆ ಎಷ್ಟು? ಇಲ್ಲಿ ಮೋಹನನು 9 ಅಂಗಿಗಳಿಗೆ 1,422 ರೂಪಾಯಿಯನ್ನು ಕೊಟ್ಟಿದ್ದಾನೆ. ಹಾಗಾದರೆ ನಾವು ಈಗ ಇಲ್ಲಿ 9 ಅಂಗಿಯ ಬೆಲೆ ಎಷ್ಟು ಎಂದು ಕಂಡುಹಿಡಿಯಬೇಕು. ಮೋಹನನು ಕೊಂಡ 9 ಅಂಗಿಗಳ ಬೆಲೆ ಈಕ್ವಲ್ಸ್ ಟು 1,422 ರೂಪಾಯಿಗಳು. ಆದ್ದರಿಂದ ಪ್ರತಿ ಅಂಗಿಯ ಬೆಲೆ ಈಕ್ವಲ್ಸ್ ಟು, ಈಗ ನಾವು 9ರಿಂದ 1,422 ರೂಪಾಯಿಯನ್ನು ಭಾಗಿಸೋಣ. 9 ಭಾಗಿಸು 1,422. 9ರ ಮಗ್ಗಿಯಲ್ಲಿ 9 1 9. 14ರಲ್ಲಿ 9ನ್ನು ಕಳೆದಾಗ 5 ಉಳಿದಿದೆ. ಮುಂದಿನ ಅಂಕಿ 2ನ್ನು ಕೆಳಗಿಳಿಸೋಣ. ಇಲ್ಲಿ 9ರ ಮಗ್ಗಿಯಲ್ಲಿ 9 5 45. 2ರಲ್ಲಿ 5ನ್ನು ಕಳೆಯಲು ಸಾಧ್ಯವಿಲ್ಲ. ಈಗ ನಾವು ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ. 12ರಲ್ಲಿ 5ನ್ನು ಕಳೆದಾಗ 7 ಬಂದಿದೆ. ಇಲ್ಲಿ 5ರಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ. 4ರಲ್ಲಿ 4ನ್ನು ಕಳೆದಾಗ 0. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 72. 9ರ ಮಗ್ಗಿಯಲ್ಲಿ 9 8 72. 72ರಲ್ಲಿ 72ನ್ನು ಕಳೆದಾಗ 0. ಆದ್ದರಿಂದ ಇಲ್ಲಿ ಪ್ರತಿ ಅಂಗಿಯ ಬೆಲೆ 158 ರೂಪಾಯಿಗಳು. ಆದ್ದರಿಂದ ಪ್ರತಿ ಅಂಗಿಯ ಬೆಲೆ 158 ರೂಪಾಯಿಗಳು. ಪ್ರಶ್ನೆ ನಂಬರ್ 3. 4,425 ರೂಪಾಯಿ ಹಣವನ್ನು ಅಮರ್, ಅಕ್ಬರ್ ಮತ್ತು ಅಂತೋನಿಯವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು? ಇಲ್ಲಿ 4,425 ರೂಪಾಯಿಯನ್ನು ಅಮರ್, ಅಕ್ಬರ್ ಮತ್ತು ಅಂತೋನಿಗೆ ಸಮನಾಗಿ ಹಂಚಿದ್ದಾರೆ. ಅಂದರೆ ಇಲ್ಲಿ 3 ಜನ ಆಯಿತು. ಈ 3 ಜನರಿಗೆ 4,425ರಲ್ಲಿ ದೊರಕಿದ ಹಣದ ಪಾಲನ್ನು ನಾವು ಈಗ ಕಂಡುಹಿಡಿಯಬೇಕು. ಅಮರ್, ಅಕ್ಬರ್, ಅಂತೋನಿಯವರಿಗೆ ಹಂಚಿದ ಹಣ ಈಕ್ವಲ್ಸ್ ಟು 4,425 ರೂಪಾಯಿಗಳು. ಆದ್ದರಿಂದ ಪ್ರತಿಯೊಬ್ಬರಿಗೆ ದೊರಕಿದ ಹಣದ ಪಾಲು ಈಗ ನಾವು ಇಲ್ಲಿ 3 ಜನ ಇದ್ದಾರೆ. ಆದ್ದರಿಂದ 3ರಿಂದ 4,425ನ್ನು ಭಾಗಿಸಬೇಕು. 3 ಭಾಗಿಸು 3 1 3. 4ರಲ್ಲಿ 3ನ್ನು ಕಳೆದಾಗ 1 ಉಳಿದಿದೆ. ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 4. 3 4 12. 4ರಲ್ಲಿ 2ನ್ನು ಕಳೆದಾಗ 2 ಬಂತು. 1ರಲ್ಲಿ 1ನ್ನು ಕಳೆದಾಗ 0. ಈಗ ನಾವು ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ. 2 ಬಂದಿದೆ. 3 7 21. 2ರಲ್ಲಿ 1ನ್ನು ಕಳೆದಾಗ 1 ಬಂತು. 2ರಲ್ಲಿ 2ನ್ನು ಕಳೆದಾಗ 0. ಮುಂದಿನ ಅಂಕಿ 5 ಕೆಳಗಿಳಿಸೋಣ. 3 5
15. 15ರಲ್ಲಿ 15ನ್ನು ಕಳೆದಾಗ 0. 1475 ಬಂದಿದೆ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರಿಗೆ ದೊರಕಿದ ಹಣದ ಪಾಲು 1475 ರೂಪಾಯಿಗಳು. ಪ್ರಶ್ನೆ ನಂಬರ್ 4. 1 ಡಜನ್ ಸೇಬು ಹಣ್ಣಿನ ಬೆಲೆ 96 ರೂಪಾಯಿ ಆದರೆ 1 ಸೇಬು ಹಣ್ಣಿನ ಬೆಲೆ ಎಷ್ಟು? ಇಲ್ಲಿ 1 ಡಜನ್ ಸೇಬು ಹಣ್ಣಿನ ಬೆಲೆ 96 ರೂಪಾಯಿ ಆಗಿದೆ. ಈಗ ನಾವು 1 ಸೇಬು ಹಣ್ಣಿನ ಬೆಲೆ ಎಷ್ಟು ಎಂಬುದನ್ನು ಕಂಡುಹಿಡಿಯಬೇಕು. 1 ಡಜನ್ ಸೇಬು ಹಣ್ಣಿನ ಬೆಲೆ ಈಕ್ವಲ್ಸ್ ಟು 96 ರೂಪಾಯಿಗಳು. ಇಲ್ಲಿ 1 ಡಜನ್ಗೆ 12 ಸೇಬು. ಆದ್ದರಿಂದ 1 ಸೇಬು ಹಣ್ಣಿನ ಬೆಲೆ ಈಗ ನಾವು 12ರಿಂದ 96 ಭಾಗಿಸಿದಾಗ 1 ಸೇಬು ಹಣ್ಣಿನ ಬೆಲೆಯನ್ನು ಕಂಡುಹಿಡಿಯಬಹುದು. 12 ಭಾಗಿಸು 96. 12ರ ಮಗ್ಗೆಯಲ್ಲಿ 12 ಎಂಟ್ಲೆ 96 ಬರುತ್ತದೆ. 96ರಲ್ಲಿ 96ನ್ನು ಕಳೆದಾಗ 0 ಬಂತು. ಆದ್ದರಿಂದ 1 ಸೇಬು ಹಣ್ಣಿನ ಬೆಲೆ ಈಕ್ವಲ್ಸ್ ಟು 8 ರೂಪಾಯಿಗಳು. ಪ್ರಶ್ನೆ ನಂಬರ್ 5. ವಿನೋದ ಮರಕೆಲಸ ಮಾಡಿ 6 ದಿವಸಗಳಲ್ಲಿ 9666 ರೂಪಾಯಿ ಸಂಪಾದನೆ ಮಾಡುತ್ತಾನೆ. ಹಾಗಾದರೆ ಅವನ 1 ದಿನದ ಸಂಪಾದನೆ ಎಷ್ಟು? ಇಲ್ಲಿ ವಿನೋದ 6 ದಿವಸಗಳಲ್ಲಿ 9666 ರೂಪಾಯಿಯನ್ನು ಸಂಪಾದನೆ ಮಾಡುತ್ತಿದ್ದಾನೆ. ಆದ್ದರಿಂದ ಅವನ 1 ದಿನದ ಸಂಪಾದನೆಯನ್ನು ನಾವು ಕಂಡುಹಿಡಿಯೋಣ. ವಿನೋದನ 6 ದಿನದ ಸಂಪಾದನೆ ಈಕ್ವಲ್ಸ್ ಟು 9666 ರೂಪಾಯಿಗಳು. ಆದ್ದರಿಂದ 1 ದಿನದ ಸಂಪಾದನೆ ಈಗ ನಾವು 6ರಿಂದ 9666 ಭಾಗಿಸಬೇಕು. ಆಗ ನಾವು 1 ದಿನದ ಸಂಪಾದನೆಯನ್ನು ಕಂಡುಹಿಡಿಯಬಹುದು. 6 ಭಾಗಿಸು 9666. 6 ಒಂದ್ಲೆ 6. 9ರಲ್ಲಿ 6ನ್ನು ಕಳೆದಾಗ 3 ಬಂದಿದೆ. ಮುಂದಿನ ಅಂಕಿ 6ನ್ನು ಕೆಳಗಿಳಿಸೋಣ. 6 6ಲೆ 36. 36ರಲ್ಲಿ 36ನ್ನು ಕಳೆದಾಗ 0 ಬಂದಿದೆ. ಮುಂದಿನ ಅಂಕಿ 6ನ್ನು ಕೆಳಗಿಳಿಸಬೇಕು. 6 ಒಂದ್ಲೆ 6. 6ರಲ್ಲಿ 6ನ್ನು ಕಳೆದಾಗ 0 ಬಂತು. ಮುಂದಿನ ಇನ್ನೊಂದು ಅಂಕಿ 6ನ್ನು ಕೆಳಗಿಳಿಸೋಣ. ಇಲ್ಲೂ ಕೂಡ 6 ಒಂದ್ಲೆ 6. 6ರಲ್ಲಿ 6ನ್ನು ಕಳೆದಾಗ 0 ಬಂದಿದೆ. ಆದ್ದರಿಂದ ಇಲ್ಲಿ 1 ದಿನದ ಸಂಪಾದನೆ 1611 ರೂಪಾಯಿಗಳು. 1611 ರೂಪಾಯಿಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.1ರ ಹಣಕಾಸಿನ ವ್ಯವಹಾರದಲ್ಲಿ ಗುಣಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ದರಪಟ್ಟಿ ಮತ್ತು ರಶೀದಿಯ ಉದಾಹರಣೆ ಲೆಕ್ಕದಲ್ಲಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸ 5.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.